ಎಷ್ಟು ವರ್ಷದಿಂದ ಹಿಂದೆ ಬರೋಣ, ನೀ ಕಾಣಲ್ಲ, ಹಿಂದೆ ಬರೋಣ. 50 ವರ್ಷದಿಂದ ಇದ್ದೀರಿ. ಒಬ್ಬರು ಮಾತಾಡ್ರಿ. ಎಂಟಿದ್ರು ಸರ್ ತೀರ್ಕೊಂಡು ಹೋಗ್ಬಿಟ್ಟು ಸರ್. ಈಗಾಗಲೇ 5 ವರ್ಷ ಸರ್. 5 ವರ್ಷ ಆಯ್ತು. ಎಲ್ಲ ಹಿಂದೆ ಬಂದಿ ಬರೀ ಫ್ರೇಮ್ ವೈಡ್ ಇದೇ ಊರಲ್ಲಿ ಹಂಗೆ ಒಂದು ಸ್ಟೆಪ್. ಮತ್ತೆ ಯಾರ್ಯಾರು ಯಾರು ಇವ್ರ ಮನೆಗೆ ಬಂದಿದ್ರಾ? ಯಾಕೆ ಇವ್ರ ಕಾಣಿಸಲ್ಲಂತೆ ನಿಮಗೆಲ್ಲ? 2 ವರ್ಷದಿಂದ ಅವರಿಗೆ ದುಡ್ಡು ಬಂದಿಲ್ಲ ಅಂತ ನೋಡಿ. ಅದು ಡಬಲ್ ಆಗಿದೆ. ಹನುಮಂತಪ್ಪ ದಾಸಪ್ಪ ಆಗಿದೆ. ನಾನು ಒಂದ್ಸತಿ ಸೈವಿಗೆ ಹೇಳಿ ರೆಡಿ ಮಾಡಿಸ್ದೆ. ಯಾರು ಎಲ್ಲಿದ್ದಾನ? ಭದ್ರಾವತಿಯಲ್ಲಿ. ಆಮೇಲೆ ಅದೇನಾಯ್ತು, ಮತ್ತೆ 1 ವರ್ಷ ಬಂತು. ಮತ್ತೊಂದು ವರ್ಷ ಬಂದು ಮತ್ತೆ ಯಥಾಸ್ಥಿತಿ ಅದೇ ಥರ ಆಗಿದೆ. ಶಿವಗೆ ಹೋಗಿ 4-5 ಸತಿ ರಿಕ್ವೆಸ್ಟ್ ಮಾಡಿ ಅವ್ರ ಮಕ್ಕಳಿಲ್ಲ, ಹೆಂಡ್ತಿಲ್ಲ. ನೋಡಿ, ಇವತ್ತು ರೆಡಿ ಆಗಿ ನೀವು ಇವತ್ತು ರೆಡಿ ಆಗಿ ನಾಳೆ ನನಗೆ ಆರ್ಡರ್ ಕಳಿಸ್ಬೇಕು. ಅವ್ರಿಗೆ ಕಳಿಸಿ ನನಗೆ ಬರಬೇಕು. ಅವ್ನು ಯಾವನ್ ಶಿವ ಬಂದ್ಬಿಟ್ಟು ಓಡಾಡಕ್ಕಾಗತ್ತೆ ಇವರು? ನೋಡ್ರಿ, ನಾಟ್ ರಾಂಗ್. ಸ್ವಲ್ಪ ನೋಡಿ, ADC ಅವರೇ, ನೀವು ಇಂಥ ಕೇಸ್ಗಳನ್ನ DC ಅವ್ರಿಗೂ ನಾನು ಹೇಳ್ತೀನಿ, ಎಂಟೈರ್ ಸ್ಟೇಟಲ್ಲಿ ಇಷ್ಟು ವಯಸ್ಸಾದಮೇಲೆ ಒಂದೊಂದು ಊರಲ್ಲಿ VA ಅವ್ರದ್ದು RI ರೂಲ್ಸ್ ಅದು. ನಿಮ್ಮ ಊರಲ್ಲಿ ಯಾರಿದ್ದಾರೆ ವಯಸ್ಸು, ಅವ್ರು ಓಡಾಡಕ್ತಾ ಇದೆ. ಇವ್ರು ಯಾರು ಇಲ್ಲಲ್ಲ, ಯಾರು ನೋಡ್ಕೊತಾರೆ? ಪೆನ್ಷನ್ ಆಗಿಲ್ಲ, ಅದೇನಾಗಿದೆ ಇವ್ರ ಹೆಸರಲ್ಲಿ ಇನ್ನೊಬ್ರಿಗೆ ಹೋಗ್ತಿದೆಯಂತದ್ದು. ಆಮೇಲೆ ಯಾರಿಗೆ ಹೋಗ್ತಾ ಇದೆ, ಅವ್ರು ಯಾರು ಮಾಡ್ಕೊಟ್ಟಿದ್ದಾರೆ ಇಲ್ಲ, ಅವ್ರ ಮೇಲೆ FIR ಮಾಡಬೇಕು, ಇನಿಷಿಯೇಟ್ ಮಾಡಿ ಫಸ್ಟಿಗೆ ಸಾಯಂಕಾಲ ಬೆಳಗ್ಗೆ ಒಳಗೆ ಇವ್ರದ್ದು ಆರ್ಡರ್ ಮಾಡಬೇಕು. ನೋಡಿ, ಇದೆಲ್ಲ ತಪ್ಪು. ನೀವೆಲ್ಲ ನೋಡಿ, ಇದು ಐ ಥಿಂಕ್ ನಿಮ್ಮ ಆಫೀಸರ್ಸಿಗೆ ಇವೆಲ್ಲ ಏನು ಗೊತ್ತಾ, ರೆಗ್ಯುಲರ್ ಆಗಿ ರಿವ್ಯೂ ಮಾಡಿ ಅವ್ರ ಫೀಲ್ಡಿಗೆ ಬಂದರೆ ಕೆಲಸ ಆಗ್ತವೆ. ಇಲ್ಲ ನಾವು ಇಂಥ ಟೈಮಿಗೆ ಫೀಲ್ಡಿಗೆ ಬರೋದು, ನಾವೇನು ದಿನ ಬರೋಲ್ಲ, ಏನಾಗುತ್ತೆ? ಮತ್ತು ಇವ್ರ ಕತೆ ಏನು ಹೆಂಗೆ ಬದುಕ್ತಾರೆ? 2 ವರ್ಷ ಇವ್ರು ಹೆಂಗೆ ಬದುಕಿರ್ಬೋದು ಹೇಳಿ ನೋಡೋಣ. ಯಜಮಾನ್ರೆ, ನಾಳೆ ಬೆಳಗ್ಗೆ ಒಳಗೆಲ್ಲ ಮಾಡಿಸೋಣ. ದುಡ್ಡು ಬರಂಗು ಮಾಡಿಸ್ಕೊಡ್ತೀನಿ, ನಿಮಗೆ ದುಡ್ಡು ಬರಂಗು ಮಾಡಿಸ್ಕೊಡ್ತೀನಿ. ನೀವು ಅಲ್ಲೆಲ್ಲ ಕೈ ಮುಗಿಯಂಗಿಲ್ಲ, ನೀವು ಬಿಡಿ. ದುಡ್ಡು ಬರಂಗು ಮಾಡಿಸ್ಕೊಡ್ತೀನಿ, ನೀವೇನು ವರಿ ಮಾಡಕ್ ಹೋಗ್ಬೇಡ್ರಿ. ನೋಡಿ, ನೀವು ಓಡಾಡಬೇಕು. ನೋಡಿ ಯಾರು ಇವ್ರಿಗೆ ಗೊತ್ತಲ್ಲ ನಿಮಗೆ, ಇವರಿಬ್ರು ಮಾಡ್ಕೊಡ್ತಾರೆ. ನೋಡಿ, ಮತ್ತೇನಾದ್ರು ಸಹಾಯ ಬೇಕು? ಹನುಮಂತಪ್ಪ ದಾಸಪ್ಪ. ಬಿಡಪ್ಪ, ನೀವೆಲ್ಲ ಇಲ್ಲಿ ಕುತ್ಕೊಂಡು ಓಡಾಡ್ತೀರಲ್ಲ, ನೀವು ಮಾಡಕ್ಕಾಗಲ್ಲ. ಇಲ್ಲಿ ಬಂದ ಸಹಾಯ ಮಾಡೋದು ನನಗೆ ಗೊತ್ತಿದೆ, ಅವ್ರಿಗೆ ಹೇಳ್ಬೇಕಾದ್ರೆ ಯಾವ ಕಮಿಷನ್ ತಗೊಂಡಿರೋ ನನಗೆ